ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಏನಾದರೂ ಸಿಹಿ ತಿನ್ಬೇಕು ಅನ್ಸಾತೈತ್ರಿ, ಹಾಗಾದ್ರೆ 5 ನಿಮಿಷದಾಗೆ ಈ ಸ್ವೀಟ್ ಮಾಡ್ಕೊತೀನಿ. ಭಾರಿ ಬೆಸ್ಟ್ ಐತಿ. ಮಕ್ಕಳಂತರೂ ಹಗಲಿ ಮುಗಲೆ ಸ್ವೀಟ್ ತಿನ್ನಲಾರ್ದವ್ರ ಸತ್ಯಕ್ಕೆ ಇದನ್ನು ಕೇಳ್ತಾರೆ ನೋಡ್ರಿ, ಅಷ್ಟು ರುಚಿಯಾಗೈತಿ. ಈಗ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ನೋಡ್ರಿ ಗ್ಯಾಸಿನ ಮ್ಯಾಗ. ಅದಕ್ಕೆ 1 ಬೌಲಷ್ಟು ಸಕ್ಕರೆ ಹಾಕ್ಕೊಂಡೇನಿ ನಾನು. ಸಕ್ಕರೆ ಹಾಕಿಂದ ಅದಕ್ಕೆ ನೀರದು ಏನು ಹಾಕಕ್ಕೆ ಹೋಗ್ಬೇಡ್ರಿ, ಬರೀ ಸಕ್ಕರೆ ಎಷ್ಟು ಹಾಕ್ಕೊಂಡು ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ಈ ರೀತಿ ಕೈ ಆಡಿಸ್ಬೇಕ್ರಿ. ಒಂದು ಸ್ವಲ್ಪ ಕೈ ಬಿಡಬೇಡ್ರಿ, ಯಾಕಂದ್ರೆ ಅದು ಹೊತ್ತಿತ್ತಂದ್ರೆ ಮತ್ತು ಸಕ್ಕರೆ ಎಲ್ಲ ಹೊತ್ತಿದ್ದು ವಾಸನೆ ಆಗ್ಬಿಡ್ತೈತಿ ನೋಡ್ರಿ. ಈಗ ಸಕ್ಕರೆ ಈ ರೀತಿ ಕೈ ಆಡಿಸ್ಕೊತ ಇದ್ರೆ ಈ ರೀತಿ ಆಗ್ತೈತದ, ಒಂದು ಸ್ವಲ್ಪ ಮೆಲ್ಟ್ ಹಾಕೋಂತ ಬರ್ತೈತಿ. ಹಂಗೆ ಕೈ ಆಡ್ಸ್ಕೊಂತ ಇದ್ದಂಗೆ ಇದು ಪೂರ್ತಿ ಈ ರೀತಿ ಮೆಲ್ಟ್ ಆಗಿ ಇದು ಕಲರ್ ಚೇಂಜ್ ಆಗ್ಬೇಕ್ರಿ. ಪೂರ್ತಿ ಇದನ್ನು ಬ್ರೌನ್ ಕಲರ್ ಆಗಿ ಬರ್ಬೇಕು ನೋಡ್ರಿ. ಅಲ್ಲಿ ತನೂ ಈ ರೀತಿ ಕೈ ಆಡ್ಸ್ಕೊತ ಇರ್ಬೇಕು ನಾವು. ಅದನ್ನು ಮೀಡಿಯಮ್ ಉರಿ ಇಡ್ರಿ, ಒಟ್ಟು ಜೋರು ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಸಣ್ಣ ಮಾಡಿದ್ರೆ ಸ್ವಲ್ಪ ಸ್ಲೋ ಆಕೈತಿ, ಜೋರು ಮಾಡಿದ್ರೆ ಜಲ್ದಿ ಹೊತ್ತತೈತಿ. ಹಾಗಾಗಿ ನಾನು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಕೈ ಆಡ್ಸ್ಕೊತಿರ್ತೀನಿ ನೋಡ್ರಿ. ಈಗ ಅದು ಪೂರ್ತಿ ಬ್ರೌನ್ ಕಲರ್ ಬಂದ್ಮ್ಯಾಗ ಅದಕ್ಕೆ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡ್ಕೊಂಡು ಹಾಲು ಹಾಕೋತೀನಿ ರೀ. ಈಗ ಸಕ್ಕರೆ ತೊಗೊಂಡಿದ್ವಲ್ಲ ಅದೇ ಬೌಲೆಲ್ಲ ನಾನು 2 ಬೌಲಷ್ಟು ಹಾಲು ಹಾಕೋತೀನಿ ನೋಡ್ರಿ. ಹಾಲು ಹಾಕ್ಕೊಂತನೇ ಇದನ್ನು ಕೈ ಬಿಡಬಾರ್ದ್ರಿ, ಈ ರೀತಿ ಕೈ ಆಡ್ಸ್ಕೊತಿರ್ಬೇಕು. ಇಲ್ಲಾಂದ್ರೆ ಸಕ್ಕರೆ ಒಂದು ಕಡೆ ಹಾಲು ಒಂದು ಕಡೆ ಆಗ್ಬಿಡ್ತೈತಿ ನೋಡ್ರಿ. ಆಗಳೇ 1 ಬೌಲ್ ಹಾಕಿದ್ದೆ, ಈಗ 1 ಬೌಲ್ ಹಾಲು ಹಾಕ್ತೀನಿ. ಹಾಕ್ಕೊಂತನೇ ಇದನ್ನು ನಾವೀಗ ಸಕ್ಕರೆ ಕೈ ಬಿಡ್ಲಾರ್ದಂಗೆ ಹೆಂಗೆ ಕಲಿಸಿದೀವಲ್ಲ ಹಂಗೆ ಕಲಿಸ್ಕೊತನೇ ಇರ್ಬೇಕು ನೋಡಿರಿ. ಭಾಳ ಟೈಮ್ ಹಿಡಿಯೋಂಗಿಲ್ಲ ರೀ, ಜಲ್ದಿ ಆಗ್ತೈತಿ. ಮೀಡಿಯಮ್ ಉರಿ ಒಳಗೆ ಇಟ್ಬಿಟ್ರೆ ನೋಡಿರಿ ಈ ರೀತಿ ಕಲರ್ ಪೂರ ಚೇಂಜ್ ಆಕೈತದ, ಪೂರ ಬ್ರೌನ್ ಕಲರ್ ಆಕೈತಿ. ಭಾಳ ಮಸ್ತ್ ಇತ್ತು ರೀ, ಚಾಕ್ಲೇಟ್ ಫ್ಲೇವರ್ ಇದ್ದಂಗಿತ್ತು ನೋಡಿರಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡ. ಏಲಕ್ಕಿ ಪೌಡ್ರ್ ಹಾಕಿಂದ ಕೊಬ್ಬರಿ ತುರಿ ರೀ, ಒಣ ಕೊಬ್ಬರಿ ತುರಿ ನೋಡ್ರಿ. ಇದು ಹಾಕ್ಕೊಂಡು ಇದನ್ನು ಕೈ ಬಿಡ್ಲಾರ್ದಂಗೆ ಮತ್ತು ಕಲಿಸ್ಕೊತಿರ್ತೀನಿ. ನಾವು ಮೆಲೋಡಿ ಚಾಕ್ಲೇಟ, ಡೈರಿ ಮಿಲ್ಕ್ ಚಾಕ್ಲೇಟ್ ತರ್ತೇವಲ್ಲ, ಸೇಮ್ ಅದೇ ಟೇಸ್ಟ್ ಐತೆ ನೋಡ್ರಿ. ಇದು ಮಕ್ಳು ಕೈಯಾಗ ಕೊಟ್ಬಿಟ್ರೆ ಇನ್ನೂ ಸ್ವಲ್ಪ ಐತೆ ಅಂತೇಳಿ ಕೇಳಿ ತಿಂತಾರೆ. ಈಗಿನ ಮಕ್ಳಂತೂ ಸ್ವೀಟ್ ತಿನ್ನೋಂಗಿಲ್ಲ, ಈ ರೀತಿ ಮಾಡಿಕೊಟ್ಬಿಟ್ರೆ ಆಹಾ ಎಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತು ಟೈಮ್ನು ಭಾಳ ಇಡೋಂಗಿಲ್ಲ. ಮತ್ತು ತುಪ್ಪ, ಡ್ರೈ ಫ್ರೂಟ್ಸ್, ಬೆಣ್ಣೆ ಇದು ಯಾವುದೂ ಯೂಸ್ ಮಾಡಿಲ್ಲ ನಾನು ಇದಕ್ಕೆ. ಆಮೇಲೆ ತುಪ್ಪ ಬೆಣ್ಣೆ ಬದಲಿ 1 ಸ್ಪೂನಷ್ಟು ಕೆನೆ ಹಾಕೋರಿ. ಹಾಲೊಳಗೆ ಕೆನೆ ಇರ್ತೈತಲ್ಲ ಅದನ್ನು ಹಾಕ್ಕೊಳ್ಬೋದು ನೀವು ಇದಕ್ಕೆ. ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡ್ತೈತೆ ರೀ ಇದಕ್ಕೆ. ಈಗ ಇದನ್ನು ಕೈ ಬಿಡ್ಲಾರ್ದಂಗೆ ಇದೇ ರೀತಿನ ಕಳಿಸ್ಕೊಂತಿರ್ಬೇಕು ನೋಡ್ರಿ. ಪೂರ್ತಿ ಇದು ಡ್ರೈ ಆಕೈತಿ. ಈಗ ಹಾಲು ಸಕ್ಕರೆ ಎಲ್ಲ ಪೂರ್ತಿ ಕರಗಿ ಈ ರೀತಿ ಬಾಳ್ಗಿ ಬಿಡ್ಬೇಕ್ರಿ. ಅಲ್ಲಿ ತನೂ ಇದೇ ರೀತಿ ಕೈ ಬಿಡ್ಲಾರ್ದಂಗೆ ಕಲಿಸ್ಕೊಂತಿರ್ಬೇಕ್ರಿ. ಈಗ ಇದು ರೆಡಿ ಆಯ್ತು ನೋಡ್ರಿ ನಮಗೆ ಸ್ವೀಟ್, ಕೊಬ್ಬರಿ ಸ್ವೀಟ್ ರೀ ಇದು. ನೀವು ಒಂದು ಸತಿ ಇದನ್ನು ಮಾಡ್ಕೊಂಡು ತಿಂದ್ರಿ, ಮಕ್ಳಿಗೆ ಕೊಡ್ರಿ, ಭಾಳ ಇಷ್ಟಪಡ್ತಿರತ್ತೆ ತಿಂತಾರೆ ನೋಡ್ರಿ. ಇದು ರೆಡಿ ಆಯ್ತು. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಈಗ ಇದನ್ನು ಒಂದು ಬೇರೆ ಪ್ಲೇಟ್ ತಗೊಂಡ್ಬಿಡ್ತೀನಿ. ಇದ್ರಾಗ ಇದ್ರೆ ಜಲ್ದಿ ಆರೋಂಗಿಲ್ಲಲ್ರಿ, ಹಾಗಾಗಿ ಒಂದು ಬೇರೆ ಪ್ಲೇಟಿಗೆ ತೆಗೆದು ಇದನ್ನು ಆರಾಕ್ಬಿಟ್ಟಿರ್ತೀನಿ ರೀ. ನಮಗೆ ಕೈಲೇ ಹಿಡಿದು ಇದನ್ನು ಉಂಡೆ ಕಟ್ಟದಂಗೆ ಕಟ್ಟಬೇಕಲ್ಲ, ಹಾಗಾಗಿ ಜಲ್ದಿ ಆರೋಂಗಿಲ್ಲ. ಇದ್ರಾಗ ತೆಗೆದ್ರೆ ಜಲ್ದಿ ಆರ್ಕೋತೈತೆ ನೋಡ್ರಿ. ಎಷ್ಟು ಮಸ್ತ್ ಆಗೈತಲ್ಲ. ನಿಮಗೆ ಬೇಕಂದ್ರೆ ಇದನ್ನು ತಟ್ಟಿ ಬರ್ಪಿಗತೆನೂ ಮಾಡ್ಕೋಬೋದು. ನಾನು ಸಣ್ಣ ಉಂಡಿಗತೆ ಮಕ್ಕಳು ಹಿಡ್ಕೊಂಡು ತಿನ್ನಕ್ಕೆ ಚಲೋ ಅನಿಸ್ತೈತೆ ಅಂಥೇಳಿ ಉಂಡಿಗತೆ ಮಾಡತ್ತೇನೆ ನೋಡ್ರಿ. ಈಗ ಪೂರ್ತಿ ತಣ್ಣಗಾಗೈತೆ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಈ ರೀತಿ ಪೇಡಾಗತೆ ಮಾಡಿ ಇಡ್ಬೇಕ್ರಿ. ಭಾರಿ ಸೂಪರಾಗಿತ್ತು. ನೀವು ಒಂದು ಸತಿ ಇದನ್ನು ಮಾಡ್ಕೊಂಡು ತಿನ್ನಿರಿ, ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ. ಶಶಿ ಕುಕಿಂಗ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಬಂದಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನ ಒತ್ತಿದ್ರೆ ನಾನು ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಹೊಸ ವಿಡಿಯೋ ನೀವು ಫಸ್ಟ್ ನೋಡ್ಬೋದು ರೀ. ಮತ್ತು ಈಗ ನಾನು ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಎದ್ರೊಳಗಿಂದ ಯಾವ ಊರಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಎಷ್ಟು ಮಸ್ತ್ ಆತಲ್ಲ ಸ್ವೀಟ್, ಸೂಪರ್ ಆಗೈತಿ. ಇದ್ರ ಮ್ಯಾಗ ಒಂದು ಸ್ವಲ್ಪ ಇದನ್ನು ಯಾವ್ದಾರ ಡ್ರೈ ಫ್ರೂಟ್ಸ್ ಇದ್ರೆ ಉದುರಿಸ್ಕೊಂಡ್ಬಿಡ್ಬೋದು ನೀವು ನೋಡ್ರಿ. ಚಾಕ್ಲೇಟ್ ಕಂಡಂಗೆ ಕಾಣಿಸ್ತೈತಿ. ಮಕ್ಕಳು ಚಾಕ್ಲೇಟ ಅಂತೇಳಿ ತಿಂತಾರೆ ನೋಡ್ರಿ, ಅಷ್ಟು ಚಲೋ ಆಗಿತ್ತಿದೆ. ಮಸ್ತಾಗಿತ್ತು. ಫ್ಲೇವರ್ ಸತ್ಯಕ್ಕೆ ಚಾಕ್ಲೇಟ್ ಫ್ಲೇವರ ಇತ್ತು ನೋಡ್ರಿ. ಮಸ್ತಾಗೈತಲ್ಲ, ಸೂಪರ್ ಆಗೈತಿ. ನೀವು ಒಂದು ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗೈತೆ ಅಂತೇಳಿ ಹೇಳ್ರಿ. ಯಾರು ಸ್ವೀಟ್ ತಿನ್ನೋಂಗಿಲ್ಲಲ್ಲ ಇದನ್ನು ಎಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ವಿಡಿಯೋ ನೋಡೋಕ್ಕೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ.